ಯಾವ ಥರ ಮಾಡಬೇಕು ಸಬ್ಮರ್ಸಿಬಲ್ ವೆಂಡಿಂಗನ್ನು, ಇದಕ್ಕೆ ನಾವು V6 ಸಬ್ಮರ್ಸಿಬಲ್ ಮೋಟರ್ ಅಂತ ಹೇಳ್ತಿದ್ದೀವಿ. ಇದಕ್ಕೆ ನಾವು V6 ಸಬ್ಮರ್ಸಿಬಲ್ ಮೋಟಾರು. ಒಳಗಡೆ ನಮಗೆ 24 ಸ್ಲಾಟ್ ಇರ್ತದೆ. 24 ಸ್ಲಾಟ್ ಇರೋದ್ರಿಂದ 24 ಸ್ಲಾಟ್ ಇದ್ದರೆ ನಾವು 12 ಕಾಯಿಲನ್ನು ಸುತ್ಕೋಬೇಕು. ಒಂದು ಕಾಯಿಲ್ನಲ್ಲಿ ನಮಗೆ 4 ಕಾಯಿಲ್ ಇರೋಂಥದ್ದು 3 ಸೆಟ್ ಇರ್ತದೆ. ಓಕೆ, ಹಾಂ. ಹಾಗಾದರೆ ಫಸ್ಟು ಈ ಮೋಟ್ರ್ ವೆಂಡಿಂಗ್ ಮಾಡೋದಕ್ಕಿಂತ ಮೊದಲು ಈ ಥರ ಸ್ಲಾಟ್ ಪೇಪರನ್ನು ನಾವು ಇದ್ರೊಳಗಡೆ ಹಾಕೋ. ಇದಕ್ಕೆ ನಾವು ಸ್ಲಾಟ್ ಪೇಪರ್ ಅಂತೀವಿ. 24 ಸ್ಲಾಟಿಗೆ 24 ಪೀಸನ್ನು ಕಟ್ ಮಾಡ್ಕೊಂಡಿರ್ತೀವಿ. ಇದನ್ನು ಒಂದೊಂದೇ ಒಳಗಡೆ ಹೋಗಿ ಸೇರಿಸ್ಬೇಕು. ಇದಕ್ಕೆ ನಾವು ಸ್ಲಾಟ್ ಪೇಪರ್ ಅಂತ ಹೇಳ್ತೀವಿ. ಹಾಂ, ಓಕೆ. ಹಾಂ, ಯಾವ ಥರ ಹಾಕಬೇಕು ಅಂದರೆ ನೋಡಿ, ಸ್ಲಾಟ್ ಪೇಪರ್ನ ಒಳಗಡೆ ಸೇರಿಸ್ಬೇಕಾಗ್ತದೆ. ಹಾಂ, ಈ ಥರ ಇವೆರಡೂ ಕೂಡ ಹಿಂದೆ ಮತ್ತು ಮುಂದೆ ಅಷ್ಟೇ ನಮಗೆ ಗ್ಯಾಪ್ ಇರಬೇಕು. ನೋಡಿ, ಇಷ್ಟು ಗ್ಯಾಪ್ ಇದೆಯಲ್ಲ, ಇಷ್ಟೇ ಗ್ಯಾಪ್ ಇರಬೇಕು. ಹಿಂದೆ ಮತ್ತು ಮುಂದೆ ಎರಡಕ್ಕೂ ಅಷ್ಟೇ ಗ್ಯಾಪನ್ನು ಹಾಕಿ ಮಾಡ್ಬೋದು. ಈ ಥರ 24 ಸ್ಲಾಟನ್ನು ನಾವು 24 ಸ್ಲಾಟಿಗೂ 24 ಪೇಪರನ್ನು ಕೂಡಿಸ್ಬೇಕಾಗುತ್ತೆ. ಓಕೆ, ಈ ಪೇಪರ್ ಕೂಡಿಸಿ ಆದ ನಂತರ ಇದ್ರ ಮೇಲೆ ನಾವು ವೈಂಡಿಂಗನ್ನು ಮಾಡ್ಬೋದು. ಓಕೆ, ಈಗ ನಾವು ಟೋಟಲಾಗಿ 24 ಸ್ಲಾಟ್ಗೆ 24 ಪೇಪರನ್ನು ಹಾಕ್ಕೋಬೇಕಾಗ್ತದೆ. ಹಾಂ, ಈಗ ನಾನು ಥರ್ಡ್ ಫೀಲ್ಡ್ ಕಾಯಿಲನ್ನು ಯಾವ ಥರ ಹಾಕಬೇಕು ಅಂತ ತೋರಿಸ್ತೀನಿ. ಥರ್ಡ್ ಕಲರ್ಗೆ ನಾವು ಬ್ಲೂ ಕಲರ್ ಹಾಕ್ಕೊಂಡಿದೆ. ಹೇಗೆ ರೆಡ್ಡು, ಯೆಲ್ಲೋ, ಬ್ಲೂ ಅಂತ ಹೇಳ್ಬಿಟ್ಟು ಕ್ರಮವಾಗಿ ಬರಬೇಕಾಗುತ್ತೆ. ಈಗ ಥರ್ಡ್ ಫೀಲ್ಡನ್ನು ನಾವು ಹಾಕಿದ್ದಲ್ಲಿಗೆ ವೈಂಡಿಂಗ್ ಫಿನಿಶಿಂಗ್ ಆಗ್ತದೆ. ನೋಡಿ, ಓಕೆ. ಥರ್ಡ್ ಫೀಲ್ಡ್ ಹಾಕ್ಲಿಕ್ಕೆ ನಮಗೆ 4 ಸ್ಲಾಟ್, ಆ ಕಡೆ ಈ ಕಡೆ 4 ಸ್ಲಾಟ್ಗಳು ಕರೆಕ್ಟಾಗಿ ಉಳ್ಕೊಂಡಿದೆ. ಅದಕ್ಕೆ ನಾವು ಪೇಪರ್ ಹಾಕಿಬಿಟ್ಟು ವೈಂಡಿಂಗನ್ನು ಹಾಕ್ತೀವಿ. ಯಾವುದು ಕಾಯಿಲ್ಗಳನ್ನ ಕೂಡ ಕೂಡಿಸ್ತೀನಿ. ಓಕೆ, ಅಲ್ಲಿ ನಮಗೆ 4 ಸ್ಲಾಟ್ ಕರೆಕ್ಟಾಗಿ ಉಳ್ಕೊಂಡಿದ್ದು. ಸ್ಲಾಟ್ ಕರೆಕ್ಟಾಗಿ ಉಳಿದಿರ್ತದೆ, ವ್ಯತ್ಯಾಸ ಏನು ಮಾಡಬಾರ್ದು. ಕರೆಕ್ಟಾಗಿ ಹಾಕ್ಬೇಕು ಸ್ಲಾಟ್ ಪೇಪರು. ಸ್ವಲ್ಪ ಸ್ಲಾಟ್ ಪೇಪರ್ ಹಾಕ್ಬೇಕು, ಕತ್ಲ ಆಗ್ಬೋದು ಅಥವಾ ಕಾಣಿಸದೇ ಇರ್ಬೋದು. ಓಕೆ, ಈ ಥರ ಪೇಪರ್ ಹಾಕಿ ಹಿಂದ್ಗಡೆ ಸ್ವಲ್ಪ ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಬೇಕು. ಇಲ್ಲಿ ಸ್ಟ್ರಕ್ ಆಗಿರ್ತದೆ, ಸ್ವಲ್ಪ ಮುಂದಕ್ಕೆ ತೊಗೋಬೇಕು ಈ ಥರ. ಓಕೆ, ಓಕೆ. ಈಗ ನಾವು ಥರ್ಡ್ ಫೀಲ್ಡನ್ನು ಹಾಕೋಣ. ಥರ್ಡ್ ಫೀಲ್ಡ್ ಹಾಕ್ಬೇಕಾದ್ರೆ 1 to 10 ಪಿಚ್ಚನ್ನು ಮೊದಲು ಹಾಕಬೇಕು. ಓಕೆ, 1 to 10 ಪಿಚ್ಚನ್ನು ಮೊದಲೇ ಹಾಕಬೇಕು. ತುಂಬ ಈಜಿ ಸಬ್ಮರ್ಸಿಬಲ್ ಮೋಟರ್ ವೈಂಡಿಂಗ್ ಮಾಡೋದು. ನೀವು ಈ ವಿಡಿಯೋದ ಮುಖಾಂತರ ನೋಡಿಬಿಟ್ಟು ವೈಂಡಿಂಗ್ ಮಾಡೋದನ್ನು ಕಲಿಬೋದು. ಹಾಂ, ಆದರೆ ನಿಮ್ಗೆ ಏನಾದರೂ ಸಮಸ್ಯೆ ಬಂದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ನಾವು ಇನ್ನೂ ಹೆಚ್ಚಿನ ರೀತಿ ತಿಳ್ಕೊಬೇಕು ಅನ್ನೋದಾದರೆ ಟ್ರೈನಿಂಗ್ ಬನ್ನಿ. ಟ್ರೈನಿಂಗ್ ಎಲ್ಲಿ ಬರಬೇಕು ಅಂತ ಹೇಳ್ಬಿಟ್ಟು ವಿಡಿಯೋನ ಲಾಸ್ಟಿಗೆ ಹೇಳ್ತೀನಿ. ಕಾಯಿಲನ್ನು ಕ್ಲೀನಾಗಿ ಬೆಂಡ್ ಮಾಡ್ಕೋಬೇಕು. ಬೆಂಡ್ ಆಗಿಲ್ಲ ಅಂದರೆ ಆ ಥರ ಮೇಲೆ ಎತ್ತಿ ಬಿಡ್ತದೆ ಕಾಯಿಲು. ಓಕೆ, ಮತ್ತೊಂದು ಸಲ ಹಾಕೋಣ, ಏನಾಗುತ್ತೆ. ಓಕೆ, ಆಯ್ತು. ನಿಮ್ಮ ಭಾಗದಲ್ಲಿ ಅದನ್ನು ಫಿನಿಶಿಂಗ್ ಮಾಡ್ಬೋದು. ಇದನ್ನು ಫೋಲ್ಡ್ ಮಾಡಬೇಕು ಕಾಯಿಲು. ಓಕೆ, ಈ ಥರ ಫೋಲ್ಡ್ ಮಾಡ್ಬೇಕು ಕಾಯಿಲು. ಈ ಕಡೆನೂ ಅಷ್ಟೇ, ಇಲ್ಲಿ ಸ್ಟಾರ್ಟ್ ಟರ್ನ್ ಮೇಲೆ ಬಂದಿರ್ತದೆ, ಅದನ್ನು ನೋಡ್ಕೋಬೇಕು ಕರೆಕ್ಟಾಗಿ. ಸ್ವಲ್ಪ ಸ್ಟಾರ್ಟ್ ಏನಾದ್ರು ಮಿಸ್ಟೇಕ್ ಮಾಡ್ಕೊಂಡು ಅಂದರೆ ವೈಂಡಿಂಗ್ ಫೇಲ್ ಆಗೋದು, ಆ ಫೈಲ್ಯೂರ್ ಆಗದಿರ್ತಿ ನೋಡ್ಕೋಬೇಕು. ಇದು ಥರ್ಡ್ ಫೀಲ್ಡು. ಥರ್ಡ್ ಫೀಲ್ಡ್ ನಮಗೆ ಯಾವತ್ತು ಬ್ಲೂ ಕಲರ್ ಇರ್ತದೆ. ಯಾರೇ ವೈಂಡಿಂಗ್ ಮಾಡಿದ್ರು ಕೂಡ ಅದೇ ಥರನ ಹಾಕ್ಕೊಂಡಿರ್ತಾರೆ. ಕೆಲವರು ಸೇಮ್ ಕಲರ್ ಸ್ಲೀವ್ ಹಾಕ್ಕೊಂಡಿರ್ತಾರೆ. ಅವ್ರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರ್ತಾರೆ. ಒಂದು ಪಾಯಿಂಟು ಮತ್ತೊಬ್ಬರಿಗೆ ಗೊತ್ತಾಗಬಾರ್ದು ಅನ್ನೋ ದೃಷ್ಟಿಯಿಂದನೂ ಕೂಡ ಮಾಡಿರ್ತಾರೆ. ಆದರೆ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರೋದು ಲಾಜಿಕಲ್ ಸಿಸ್ಟಮ್ಸ್ನಲ್ಲಿ ತೋರಿಸ್ತಾ ಇದ್ದೇನೆ, ಯಾವ್ಯಾವ ಕಲರ್ ಇದ್ದು ಯಾವ ಫೀಲ್ಡ್ ಆಗಿರುತ್ತೆ ಅಂತೇಳಿ. ಹಾಗಾಗ್ಬಿಟ್ಟು ನಮಗೆ ಇದು ಹಾಕ್ತಾ ಇರೋದು ಥರ್ಡ್ ಫೀಲ್ಡ್. ಓಕೆ, ಈಗ ನಮಗೆ ಫಸ್ಟ್ ಹಾಕಿದೆ. ನಂತರ ಈಗ ಫಸ್ಟ್ ಅಂದರೆ 1 to 10 ಪಿಚ್ ಆಗಿರೋಂಥದ್ದು. ಈಗ ನಾನು ಹಾಕ್ತಾ ಇರೋದು 1 to 12 ಪಿಚ್ಚು. ಯಾವುದೇ ಸಬ್ಮರ್ಸಿಬಲ್ ಮೋಟ್ರು ಎಷ್ಟೇ HP ಇರ್ಬೋದು, ಯಾವುದೇ ಕಂಪ್ನಿ ಇರ್ಬೋದು, 24 ಸ್ಲಾಟ್ ಸ್ಟ್ಯಾಂಡರ್ಡು. ಅದರಲ್ಲಿ ಪಿಚ್ಚು ಮಾತ್ರ 1 to 10, 1 to 12 ಅಂತ ಹೇಳ್ಬಿಟ್ಟು ಇರ್ತದೆ.
ಓಕೆ. ಈಗ ನಾವು 1 to 12 ಪಿಚ್ ಹಾಕೋದು. 1 to 10 ಪಿಚ್ ಹಾಕಾಯಿತು. ನಂತರ 1 to 12 ಪಿಚ್. ಓಕೆ. 1 to 12 ಪಿಚ್ಚಿಗೆ ಆಲ್ರೆಡಿ ನಾನು ಪೇಪರ್ ಹಾಕಿಟ್ಟಿದ್ದೇನೆ. ಕಾಯಿಲ್ಗಳನ್ನ ಇನ್ಸರ್ಟ್ ಮಾಡೋಣ ಅದರಲ್ಲಿ. ಓಕೆ. ತುಂಬ ನೀಟಾಗಿ ಮಾಡ್ಕೋಬೇಕು ಕಾಯಿಲು, ಯಾಕಂದರೆ ಒಳಗಡೆ ಕೈ ಹೋಗಲ್ಲ, ಏನಿದ್ರು ಬೆರಳಿಂದನೇ ಕೆಲಸ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಕಾಯಿಲ್ ತುಂಬ ನೀಟಾಗಿ ಇಟ್ಕೋಬೇಕು. ಎಷ್ಟು ನೀಟಾಗಿ ಇಟ್ಕೊಂಡ್ರೆ ಅಷ್ಟು ಈಜಿ ಹೋಗ್ತಾವೆ ನೋಡಿ. ಆಗಲೇ ಒಂದು ಸ್ವಲ್ಪ ಮಿಸ್ಟೇಕ್ ಆಯ್ತದು. ಓಕೆ, ಇರೋದೆ ಮಿಸ್ಟೇಕ್ ಇರೋದೆ, ಏನು ತೊಂದರೆ ಇಲ್ಲ, ಸರಿಪಡಿಸ್ಕೋಬೇಕು ಮಿಸ್ಟೇಕನ್ನು. ಆದರೆ ಲಾಸ್ಟಿಗೆ ಹಾಕೋವಂಥ ಮ್ಯಾಜಿಕ್ ಕಾಯಿಲನ್ನು ಮಾತ್ರ ಪಕ್ಕ ನೋಡ್ಕೋಬೇಕು. ಅದೇ ತುಂಬ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ವೈಂಡ್ರು ಕೆಲಸ ಮಾಡ್ತಾ ಇರ್ತಾರೆ, ನೀವು ಅದನ್ನ ವರ್ಷಗಂಟ್ಲೆ ನೋಡಿದ್ರು ಕೂಡ ನಿಮಗೆ ಅದು ಅರ್ಥ ಆಗೋದಿಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಓಕೆ. ಆದರೆ ಅದಕ್ಕೆ ತಕ್ಕಂಗೆ ತರಬೇತಿ ತೊಗೊಂಡ್ರೆ ಮಾತ್ರ ನೀವು ಕೇವಲ 8 ದಿವಸ, ಓನ್ಲಿ 8 ಡೇಸ್, 8 ಡೇಸಲ್ಲಿ ನಾನು ನಿಮಗೆ ತರಬೇತಿ ಕೊಡ್ತೀನಿ. 8 ಡೇಸಲ್ಲಿ ಮಾತ್ರ ಕೊಡಿ. 8 ಡೇಸಲ್ಲಿ ಸ್ವಲ್ಪ ಅಲ್ಲಿ ಸ್ಟ್ರಕ್ ಆಗಿದೆ, ಸ್ವಲ್ಪ ಅದನ್ನ ಸರಿಪಡಿಸ್ಕೊಳ್ಳೋಣ. ಪೇಪರ್ ತೆಗೆದು ಮಾಡಬಾರ್ದು, ಪೇಪರ್ ಇದ್ದಂಕ್ಲೇ ಸರಿಪಡಿಸ್ಕೋಬೇಕು. ಓಕೆ, ಸರಿ ಆಯಿತು. ಸ್ವಲ್ಪ ಹತ್ತಲ ಆಗ್ತಾಯಿತ್ತು ಹಂಚೆ. ಮತ್ತು ಕಾಯಿಲನ್ನು ಕ್ಲೀನಾಗಿ ಬೆಂಡ್ ಮಾಡಬೇಕು. ನಾವು ಎಷ್ಟು ಚೆನ್ನಾಗಿ ಬೆಂಡ್ ಮಾಡ್ತೋ ಅಷ್ಟು ಫಿನಿಶಿಂಗ್ ಕರೆಕ್ಟಾಗಿ ಕುಂದಿರ್ತದೆ. ಏನಿದ್ರು ಇದ್ರ ಒಳಭಾಗದಲ್ಲೇ ಇರಬೇಕು, ಯಾಕಂದರೆ ಪ್ಲಾಂಜ್ ಕುಂದಿರ್ಸಿದ್ರೆ ಅದಕ್ಕೆ ಟಚ್ ಆಗಬಾರ್ದು. ಓಕೆ, ಇದನ್ನು ಕಟ್ಕೊಂಡು ಬಿಡಬೇಕು, ಯಾಕಂದರೆ ನೆಕ್ಸ್ಟ್ ನಮಗೆ ಕಾಯಿಲ್ ಹಾಕಲಿಕ್ಕೆ ತೊಂದರೆ ಕೊಡ್ತದೆ. ಅದಕ್ಕೋಸ್ಕರ ಅದನ್ನು ಕಟ್ಕೊಂಡ್ಬಿಡ್ಬೇಕು. ವೈರ್ ಎಳ್ಕೊಳ್ಳೋಕ್ಕೆ ಈ ಥರ ಒಂದು ಸಾಧನ ಮಾಡ್ಕೋಬೇಕು. ಕೈಯಿಂದ ಮಾಡಲಿಕ್ಕೆ ಹೋದ್ರಲ್ಲಿ ಕೈ ಒಳಗಡೆ ಹೋಗಲ್ಲ. ಕಟ್ಟಿದೆ, ಈ ಕಡೆನೂ ಕಟ್ಬಿಡಬೇಕು. ಸಾಮಾನ್ಯವಾಗಿ ಸಬ್ಮರ್ಸಿಬಲ್ ವೈಂಡಿಂಗನ್ನು ಇವನ್ ಕೊಯಮತ್ತೂರು, ನಂತರ ಗುಜರಾತ್ನಲ್ಲೆಲ್ಲ ಮತ್ತು ಹೈದ್ರಾಬಾದ್ ಲೇಡೀಸ್ ಮಾಡ್ತಾರೆ. ತುಂಬ ಈಸಿ ಇದೆಯಲ್ಲ, ಹಾಗಾಗಿಬಿಟ್ಟು ಲೇಡೀಸ್ ಮಾಡ್ತಾರೆ. ಫ್ಯಾಕ್ಟ್ರಿಗಳಲ್ಲೆಲ್ಲ ಅವರೇ ಕೆಲಸ ಮಾಡೋದು. ಓಕೆ, ಹಿಡಿದು ಕತ್ಲ ಬರ್ತದೆ. ಈಗ ನೆಕ್ಸ್ಟ್ ನಾವು ಇದ್ರ ಅಪೋಸಿಟ್ ಕಾಯಿಲ್ ಬಂದ್ರಿ ಸರ್. ನೆಕ್ಸ್ಟ್ ಇದ್ರದ್ದು ಅಪೋಸಿಟ್. ಓಕೆ, ಅಲ್ಲಿ ರೆಡಿ ಇದೆ ಅಪೋಸಿಟ್ ಕಾಯಿಲ್. ಓಕೆ, ಫಸ್ಟ್ 1 to 10 ಪಿಚ್ಚಿಂದ ಹಾಕಬೇಕು. ಹೌದು, ಎಸ್ ಸರ್. 1 to 10 ಆಯಿತು. ಇದು ಹಿಂದ್ಗಡೆ ರೊಕ್ಕ ಆಗಿರ್ತದೆ, ಸ್ವಲ್ಪ ಮುಂದೆ ತೊಗೋಬೇಕು. ನೋಡಿ, ಇಲ್ಲಿ ಖಾಲಿ ಇದೆ, ಅಲ್ಲಿ ಖಾಲಿ ಇರ್ತದೆ. ಅದನ್ನು ನೀವು ತೊಗೋಬೇಕಾಗ್ತದೆ. ನೋಡಿ, 1 to 10 ಪಿಚ್ಚಿಗೆ 1 to 12 ಪಿಚ್ಚಿಗೆ ಖಾಲಿ ಸ್ಲಾಟ್ ಇದೆ.
ಫಸ್ಟ್ ನಾವು 1 to 10 ಪಿಚ್ ಕೊಡಿಸ್ಬೇಕು. ಫಸ್ಟು 1 to 10 ಪಿಚ್ ಕೊಡಿಸ್ಬೇಕು. ಆಲ್ರೆಡಿ 1 to 10 ಪಿಚ್ಗೆ ಹಾಕಿರ್ತೀವಿ. ನೋಡಿ, ಇದು ತಪ್ಪಾಯಿತು. ಈ ಥರ ಕುಡಿಸ್ಬಾರ್ದು. ಅದು ಲೆಫ್ಟ್ ಸೈಡಿಗೆ ಬರೋ ಹಾಗೆಯೇ ಮಾಡಬೇಕು. ಏನಾಗೋದಿಲ್ಲ. ತಪ್ಪಾದರೆ ಸಡನ್ನಾಗಿ ಅದನ್ನು ಮೇಂಟೈನ್ ಮಾಡ್ಕೋಬೇಕು. ಓಕೆ, ಈ ಥರ ಕೊಡ್ತೀವಿ. ಮೇಲೆ ಇಲ್ಲಿ ಕೂಡ ಫೋಲ್ಡ್ ಮಾಡಬೇಕು. ಓಕೆ, ಇನ್ನು ಲಾಸ್ಟ್ ಉಳಿದಿದ್ದು 1 to 12 ಪಿಚ್ ಇದೆ. ಅದು ಹಾಕಿಬಿಟ್ರೆ ವೈಂಡಿಂಗ್ ಫಿನಿಶಿಂಗ್ ಆಯಿತು. ಇಲ್ಲಿ ಒಂದು ಸ್ಲಾಟ್ ಖಾಲಿ ಉಳಿದಿದೆ ನೋಡಿ. ಉಳಿದಿದೆ, ಒಂದು ಸ್ಲಾಟ್ ಖಾಲಿ ಉಳಿದಿದೆ. ಆ ಸ್ಲಾಟಿಗೆ ಫಿಲಪ್ ಮಾಡಿದರೆ ಆಯಿತು. ಕ್ಯಾಮ್ರಾದ ನೆರಳು ಬೀಳ್ತದಲ್ಲ. ಸ್ವಲ್ಪ ಕೈ ಆಡಲ್ಲ, ಹಂಗಾಗ್ಬಿಟ್ಟು ಸ್ವಲ್ಪ ಅಲ್ಲಿ ಮೇಲೆ ಹತ್ತಿದರೆ ಅವನ್ನ ಕೋಲಿಂದ ತೊಗೊಂಡ್ಬಿಟ್ಟು ಸರಿಪಡಿಸ್ಬೇಕಾಗುತ್ತೆ. ಓಕೆ, ಈ ಥರ ಅದನ್ನ ಕ್ಲೀನಾಗಿ ಒಳಗೆ ಸರಿಪಡಿಸ್ಬೇಕು. ತೆಗೆದುಬಿಟ್ಟು ಕಡ್ಡಿ ಹಾಕಿ. ಒಂದೊಂದು ಟರ್ನ್ಸ್ ಹೊರಗಡೆ ಬಂದಿರ್ತವೆ, ಅವನ್ನ ಕರೆಕ್ಟಾಗಿ ನೋಡಿ ಹಾಕಬೇಕಾಗ್ತದೆ. ಓಕೆ, ಈ ಥರ ಕ್ಲೀನಾಗಿ ಕಟ್ಟಬೇಕು. ಸರಿ, ಇದನ್ನು ಕಟ್ಬಿಡೋಣ. ಓಕೆ, ಓಕೆ, ಇದನ್ನಿಲ್ಲೇ ಕಟ್ಬಿಡೋಣ. ಕಾಣ್ತಾ ಉಂಟಾ? ಎಲ್ಲ ನೀಟಾಗಿದೆ ಅಲ್ವಾ? ಓಕೆ, ಓಕೆ, ಕಾಣ್ತಾ ಉಂಟಾ? ಓಕೆ, ವೆರಿ ಗುಡ್. No splash, please.
ಇದನ್ನು ಟರ್ನ್ಸು ಮೇಲೆ ಹತ್ತಿದೆ, ಸರಿಪಡಿಸೋಣ. ಓಕೆ, ಮತ್ತೊಂದು ಟರ್ನ್ಸ್ ಮೇಲೆ ಹತ್ತಿದೆ. ಹಾಂ, ಓಕೆ. ನಂತರ ಈ ಕಡೆನಿದ್ದನ್ನ ಕ್ಲೀನಾಗಿ ಫೋಲ್ಡ್ ಮಾಡಬೇಕು. ಸ್ವಲ್ಪ ವೈರ್ ಹೆಚ್ಚು ಕಡಿಮೆ ಆದರೆ ಏನು ತೊಂದರೆ ಆಗೋಲ್ಲ, ಫೋಲ್ಡ್ ಮಾಡಿ ಇಟ್ಬಿಡಬೇಕು. ಓಕೆ, ಇದನ್ನು ಕಟ್ಬಿಡೋಣ. ಪೀಸ್ ವೈರ್ ಎಲ್ಲ ನಮ್ಮ ವಿಡಿಯೋಗಳನ್ನು ನೋಡಲಿಕ್ಕೆ ನೋಬಲ್ ಟೆಕ್ನಿಕಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳಿಗೋಸ್ಕರ ಬೆಲ್ ಬಟನ್ ಒತ್ತಿರಿ. ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿರಿ.